ಈಗ ನಾನು ಹೇಳಿದೆ ನಮ್ಮಲ್ಲಿ 7 ಚಕ್ರಗಳಿಗೂ ಎನರ್ಜಿ ಪಾಯಿಂಟ್ಸ್ ಅಂತ ಕರೀತಾರೆ, ಶಕ್ತಿ ಕೇಂದ್ರಗಳು. ಅದು ನಮ್ಮ ಯೂನಿವರ್ಸ್ ಇದೆಯಲ್ಲ, ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡದಿಂದ ಪ್ರತಿಯೊಬ್ಬರಿಗೂ 72,000 ಕಡೆಯಿಂದ ಎನರ್ಜಿ ನಮ್ಮ ಬಾಡಿ ಬರ್ತಾ ಇರುತ್ತೆ. ಜಾಸ್ತಿ ಎನರ್ಜಿ ಬರೋದು 7 ಕಡೆ. 7 ಕಡೆಯಿಂದ ಜಾಸ್ತಿ ಎನರ್ಜಿ ಬರೋದ್ರಿಂದ 7 ಪಾಯಿಂಟ್ ನಾವು ಶಕ್ತಿ ಕೇಂದ್ರಗಳು ಚಕ್ರಗಳು ಅಂತ ಕರೀತಾರೆ. ಈಗ ನಮ್ಮ ಚಕ್ರಗಳಿಗೆ ಎನರ್ಜಿ ಪಾಯಿಂಟ್ಸ್ಗಳಿಗೆ ಕರೆಕ್ಟ್ ಎನರ್ಜಿ ಬಂದ್ರೆ ಯಾವುದೇ ಸಮಸ್ಯೆ ಬರಲ್ಲ. ನಮ್ಗೆ ಏನಾಗ್ತೈತೆ ಅಂದ್ರೆ ಮೂಲಾಧಾರ ಚಕ್ರಕ್ಕೆ ಎನರ್ಜಿ ಫೀಲ್ಡ್ ಆಯ್ತು. ಈಗ ಒಬ್ಬ ವ್ಯಕ್ತಿಗೆ ಮೂಲಾಧಾರ ಚಕ್ರಕ್ಕೆ ಎನರ್ಜಿ ಬರ್ತಾ ಇಲ್ಲ, ಅನಿವಾರ್ಯವಾಗಿ ಈ ರೀತಿ ಬ್ಲಾಕ್ ಆಗಿದೆ. ಈ ರೀತಿ ಬ್ಲಾಕ್ ಆದಾಗ ಆ ಚಕ್ರಕ್ಕೆ ಎನರ್ಜಿ ಬರಲಿಲ್ಲ ಅಂದ್ರೆ ಅವನ ಕಾಲ ಮೇಲೆ ಅವ್ನು ನಿಂತಿರಲ್ಲ, ಬೇರೆಯವ್ರ ಕಾಲ ಮೇಲೆ ನಿಂತ್ಕೊಂಡ್ರು ಬೇರೆಯವ್ರ ಜೀವನ ಬೇರೆಯವ್ರ ಮೇಲೆ ಅವಲಂಬಿತವಾಗಿ ಜೀವನ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೇನಾಗುತ್ತೆ ಅಂದ್ರೆ ಒಂದ್ ಕಡೆ ಕಚ್ಚಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಫೈನಾನ್ಸಿಯಲಿ ಸ್ಟ್ರಗಲ್ ಆಗ್ತಾನೆ. ಫೈನಾನ್ಸಿಯಲಿ ಸ್ಟ್ರಗಲ್ ಆದಾಗ ಏನಾಗುತ್ತೆ, ಬರ್ಬೇಕಾದ್ರೆ ದುಡ್ಡುಗಳು ಬರಲ್ಲ. ನಮ್ಗೆ ಏನೆಲ್ಲೋ ಅಮೌಂಟು ಮನೆ ಬರ್ಬೇಕು ಬರಲ್ಲ, ಇನ್ನೇನು ಮುಗಿಯಲ್ಲ ಕೆಲಸ, ಇನ್ನೇನು ಬಂದೇ ಬಿಟ್ಟು ಹೋಗ್ತಾರೆ ಬರಲ್ಲ. ಅವೆಲ್ಲಕ್ಕೂ ಕಾರಣ ಈ ಚಕ್ರ ವೀಕ್ ಆದ್ರೆ. ಈ ಚಕ್ರ ವೀಕ್ ಆದಾಗ ಬ್ಲಾಕ್ ಆದಾಗ ಏನಾಗುತ್ತೆ, ನಮ್ಗೆ ಎನರ್ಜಿ ಬರಲ್ಲ. ಆಮೇಲೆ ಇದನ್ನ ರೂಟ್ ಚಕ್ರ ಅಂತೀವಿ. ರೂಟ್ ಚಕ್ರ ಯಾಕಪ್ಪ ಅಂದ್ರೆ ನಮ್ಮ ಈ ಮನೆ ಕಟ್ಟಕ್ಕೆ ಕಂಬಗಳು ಇಂಪಾರ್ಟೆಂಟು, ನಮ್ಮ ಬಾಡಿಗೆ ಕಾಲೇ ಇಂಪಾರ್ಟೆಂಟು. ಇವೆರಡು ಕಾಲು ವೀಕ್ ಆಯ್ತು ಅಂದ್ರೆ ಮನೆ ಹಳ್ಳಿಂಗ್ ಅಲ್ಲಾಡುತ್ತೆ, ಪಿಲ್ಲರ್ಗಳು ಸೇಕಾಗುತ್ತೆ. ಪಿಲ್ಲರ್ ವೀಕ್ ಆದ್ರೆ, ಅದೇ ರೀತಿ ಮೂಲಾಧಾರ ಚಕ್ರ ವೀಕ್ ಆದ್ರೆ ನಮ್ಮ ಬಾಡಿನ ಸೇಕಾಗುತ್ತೆ. ಹಾಗಾಗಿ ಇದನ್ನ ರೂಟ್ ಚಕ್ರ ಅಂತೀವಿ. ಮೂಲಾಧಾರ ಚಕ್ರದ ಹೆಸರು, ಇನ್ನೊಂದು ಹೆಸರು ರೂಟ್ ಚಕ್ರ. ಈ ಚಕ್ರ ವೀಕ್ ಆದ್ರೆ ಅವನ ಕಾಲ ಮೇಲೆ ನಾವು ನಿಲ್ಲಕ್ಕಾಗಲ್ಲ, ಬೇರೆ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇರ್ತಾನೆ. ಫೈನಾನ್ಸಿಯಲಿ ಪ್ರಾಬ್ಲಮ್ ತುಂಬಾ ಬರುತ್ತೆ. ಇದನ್ನ ಶಾಸ್ತ್ರವಾಗಿ ಕೇಳಿದ್ರೆ, ನೀನು ಗಣೇಶನ್ ಪೂಜೆ ಮಾಡಿಸೋ ಕೆಂಪುನಲ್ಲಿ ನಿನ್ ಪ್ರಾಬ್ಲಮ್ ಸರಿಯಾಗುತ್ತೆ, ದುಡ್ಡು ಬರುತ್ತೆ ಅಂತಾರೆ. ನಾವೇನ್ ಮಾಡ್ತೀವಿ, ನಿನ್ ಮೂಲಾಧಾರ ಚಕ್ರ ವೀಕ್ ಆಗಿದೆ, ಆ ಚಕ್ರ ಆಕ್ಟಿವೇಟ್ ಮಾಡ್ಕೊಂಡು ಎನರ್ಜಿಟೈಸ್ ಮಾಡ್ಕೊ, ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೀವಿ. ಹಾಗಾಗಿ ಈ ಚಕ್ರ ವೀಕ್ ಆದಾಗ ಕಾಯಿಲೆ ಯಾವ ಬರ್ತಾವಪ್ಪ ಅಂದ್ರೆ ಪೈಲ್ಸು, ಪಿಸ್ತೂಲ, ಕಾಲ್ ನೋವು, ಮಂಡಿ ನೋವು, ಇವೆಲ್ಲ ಸಮಸ್ಯೆಗಳು ಬರ್ತವೆ. ಅವ್ರಿಗೆ ಏನ್ ಮಾಡ್ತೀವಿ ನಾವು ಅಂದ್ರೆ, ಈ ಚಕ್ರದ ನೆಗೆಟಿವ್ ಎನರ್ಜಿ ತೆಗಿತೀವಿ, ಪಾಸಿಟಿವ್ ಎನರ್ಜಿ ಫಿಲ್ ಮಾಡ್ತೀವಿ. ವಿತಿನ್ 5 minutes ನಲ್ಲಿ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈಗ ನೋಡ್ರಿ, ಫೈಲ್ಸ್ ಹಾಸ್ಪಿಟ್ಲಿಗೆ ಹುಷಾರೇ ಆಗಲ್ಲ, ಹೀಲಿಂಗ್ ಅಲ್ಲಿ ಪರ್ಮನೆಂಟ್ ಕ್ಯೂರ್ ಆಗುತ್ತೆ, ಜೀವನ ಪರ್ಯಂತ ಬರಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. 13 ವರ್ಷ ಆಯ್ತು ನಾ ಫೀಲ್ಡಿಗೆ ಬಂದು. ಇದುವರೆಗೂ ನಾನು ನನ್ನ ಮಕ್ಕಳು ಮಕ್ಕಳು ಮತ್ತೆ 2 ಮಕ್ಕಳುಗಳು, ನಮ್ಮ ಮಿಸಸ್ಸು ಹಾಸ್ಪಿಟ್ಲ್ ಮೆಟ್ಲತ್ತಿಲ್ಲ. ಸರಿನಾ? ಹಾಗಾಗಿ ಈ ಚಕ್ರ ಏನಾದ್ರು ನಾವು ಆಕ್ಟಿವೇಟ್ ಆದ್ರೆ ನಾವು ಹೊಂದ್ಕೊಂಡ್ರೆ ಕೆಲಸ ಸಕ್ಸಸ್ ಆಗ್ತವೆ. ನಮ್ಗೆ ಏನ್ ಬರ್ಬೇಕು ಅದೆಲ್ಲ ಬರ್ತಾ ಹೋಗುತ್ತೆ. ಜೀವನ ಪರ್ಯಂತ ಇಲ್ಲಿನ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ. ಇದು ಸತ್ಯ. ಯಾಕೆಂದ್ರೆ ನಾನು ನಿಮ್ಮ ಕಣ್ಣೆದಿಗೆ 5 ನಿಮಿಷಕ್ಕೆ ಹುಷಾರ್ ಮಾಡಿ ತೋರಿಸ್ತೀನಿ. ಏನೇ ಸಮಸ್ಯೆ ಇರಲಿ 2 ನಿಮಿಷ ಸಾಕು, ಅಷ್ಟು ಪವರ್ ಇದು ಚಕ್ರ ಇದೆ. ಮೂಲಾಧಾರ ಚಕ್ರ ವೀಕ್ ಆಕ್ಟಿವೇಟ್ ಆದ್ರೆ ನಮ್ಮಲ್ಲಿರೋ ಸಮಸ್ಯೆಗಳೆಲ್ಲ ದೂರ ಆಗ್ತವೆ. ಜೀವನ ಪರ್ಯಂತ ಈ ಚಕ್ರ ಸಂಬಂಧಪಟ್ಟ ಮಂಡಿ ನೋವು, ಕಾಲ್ ನೋವು, ಫೈಲ್ಸ್, ಪಿಸ್ತೂಲ, ಕಾಲ್ ನೋವು ಬರಲ್ಲ. ನಮ್ಗೆ ಏನೇನ್ ಬರಬೇಕು, ದುಡ್ಡುಗಳು, ಹಣಕಾಸಿನ ವಿಚಿತ್ರ ಸಂಬಂಧಗಳು, ಆಮೇಲೆ ಅದೆಲ್ಲ ಸರಿ ನಮ್ದು ಅಂತ ಒಳ್ಳೆ ಮನೆ ಮಾಟ ಮಾಡ್ಕೊಂಡು ದುಡ್ಡಿನಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಇದು ಸತ್ಯ. ಈ ಚಕ್ರದ ಪ್ರಾಬ್ಲಮ್ ಇದು ಆರ್ಥಿಕ ಪರಿಸ್ಥಿತಿ, ಫೈನಾನ್ಸಿಯಲಿ ಮತ್ತೆ ಕಾಯಿಲೆಗಳಿಗೆ ಇಷ್ಟಕ್ಕೆ ಸಂಬಂಧಪಡುತ್ತೆ. ಈಗ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಬಂದು ಒಕ್ಲ ಇದೆಯಲ್ಲ, ಒಕ್ಲದಿಂದ 3 ಇಂಚ್ ಕೆಳಗಡೆ ಇರುತ್ತೆ. ಸ್ವಾಧಿಷ್ಠಾನ ಚಕ್ರಕ್ಕೆ ಒಬ್ಬ ವ್ಯಕ್ತಿಗೆ ಅನಿವಾರ್ಯ ಕಾರಣದಿಂದ ಈ ತರ ಆಗ್ತಾ ಇರುತ್ತೆ, ಬ್ಲಾಕ್ ಆಗಿರುತ್ತೆ. ಯಾವುದೋ ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ರಿಟರಿ ಕರ್ಮ ಇರ್ಬೋದು, ದಿಸ್ಲೈಕ್ ಕರ್ಮ ಇರ್ಬೋದು, ಅನಿವಾರ್ಯವಾಗಿ ಅವನು ಈ ಚಕ್ರ ಬ್ಲಾಕ್ ಮಾಡ್ಕೊಂಡಿರ್ತಾನೆ. ಸ್ವಾಧಿಷ್ಠಾನ ಚಕ್ರ ಬ್ಲಾಕ್ ಆದಾಗ ಆ ವ್ಯಕ್ತಿಗೆ ಏನ್ ಸಮಸ್ಯೆ ಬರುತ್ತಪ್ಪ ಅಂದ್ರೆ, ನೋಡಿ, ಪ್ರತಿಯೊಬ್ಬರಿಗೂ ಒಂದು ಗುರಿನದಿರುತ್ತೆ, ಗೋಲ್. ಅವ್ರ ಗೋಲ್ನ ಈಸಿಯಾಗಿ ರೀಚ್ ಮಾಡೋಕ್ಕಾಗಲ್ಲ. ಅವ್ರ ಆಸೆ ಆಕಾಂಕ್ಷೆಗಳು ಈಡೇರಲ್ಲ. ಯಾರೇ ಏನೇ ಆಸೆ ಆಕಾಂಕ್ಷೆ ಇರಲಿ, ಗುರಿಗಳು ಅದು ಫೇಲ್ಯೂರ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಚಕ್ರ ಆಕ್ಟಿವೇಟ್ ಆದವ್ರಿಗೆ ಅವ್ರ ಆಸೆ ಆಕಾಂಕ್ಷೆಗಳು ಬೇಗ ಈಡೇರ್ತವೆ. ಅಂದ್ರೆ ಒಂದು ವೇ ಇರುತ್ತೆ, ಲೈನು ನಿಮ್ ಗುರಿ ಮುಟ್ಟಕ್ಕೆ, ಆ ವೇ ಕ್ಲಿಯರ್ ಕೊಡುತ್ತೆ ಈ ಚಕ್ರ. ಈ ಚಕ್ರ ಏನಾದ್ರು ನಮಗೆ ಚಾರ್ಜ್ ಇಲ್ಲ ಅಂದ್ರೆ ಬರೀ ಅಡೆತಡೆಗಳು ಬರ್ತಾ ಇರ್ತವೆ. ಈಗ ನೋಡಿ, ಈ ಚಕ್ರ ವೀಕ್ ಆದವರಿಗೆ ಎಲ್ಲೇ ಹೋದ್ರು ಮಕ್ಳುಗಳು ಸಮಸ್ಯೆ, ಮಕ್ಕಳಾಗಲ್ಲ. ಈ ಚಕ್ರ ವೀಕ್ ಇದ್ದವರಿಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಮಕ್ಕಳಾಗಲ್ಲ, ಮಂತ್ಲಿ ಪ್ರಾಬ್ಲಮ್ ವೇರಿಯೇಷನ್ ಇರುತ್ತೆ, ಗರ್ಭಕೋಶ ತೊಂದರೆ ಇರುತ್ತೆ. ಈಗ ಈ ಚಕ್ರ ಆಕ್ಟಿವೇಟ್ ಆಯ್ತು ಅಂದ್ರೆ PCOD ಪ್ರಾಬ್ಲಮ್ ಸರಿಯಾಗುತ್ತೆ, ಮುಟ್ಟಿನ ಸಮಸ್ಯೆ ಸರಿಯಾಗಿರುತ್ತೆ, ಮಕ್ಕಳು ಸಮಸ್ಯೆ ಬಗೆಹರಿಯುತ್ತೆ, ಗರ್ಭಕೋಶ ತೊಂದರೆ ಸರಿಯಾಗುತ್ತೆ, ಅವ್ರ ಆಸೆ ಆಕಾಂಕ್ಷೆ ಇರ್ತವೆ, ಅವ್ರು ಏನ್ ಅನ್ಕೊಂತಾರೆ ಅದೆಲ್ಲ ಆಗುತ್ತೆ. ಏಕೆಂದ್ರೆ ಸ್ವಾಧಿಷ್ಠಾನ ಚಕ್ರ ಅಷ್ಟು ಪವರ್ ಇದೆ. ಯಾಕೆ ಅಂದ್ರೆ ಸ್ವಾಧಿಷ್ಠಾನ ಚಕ್ರ ಇನ್ನೊಂದು ವಿಷಯ ಇದೆ, ಸಬ್ ಕಾನ್ಸಿಯಸ್. ಕೆಲವರು ಕೇಳಿದಿರ, ಸೂಕ್ತ ಮನಸ್ಸು ಕೇಳಿದಿರ? ಸಬ್ ಕಾನ್ಸಿಯಸ್ ಮೈಂಡ್ ಇರೋದೇ ಸ್ವಾಧಿಷ್ಠಾನ ಚಕ್ರದಲ್ಲಿ. ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಅಡಕವಾಗಿರುತ್ತೆ. ಅಂದ್ರೆ ನಾವು ಸಬ್ ಕಾನ್ಸಿಯಸ್ ಮೈಂಡ್ ನ ಮಾತಾಡಿ ತಗೋಬೇಕು ಅಂದ್ರೆ ನಾವು ಆಧ್ಯಾತ್ಮಿಕರಿಗೆ ಬರಬೇಕು. ಆಧ್ಯಾತ್ಮಿಕರಿಗೆ ಬಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ತಿಳ್ಕೊಳಕ್ಕೆ 2-3 ದಿವಸ ಬೇಕು. ಈಗ ಆ ಟಾಪಿಕ್ ಹೋದ್ರೆ ಇದು ಹೀಲಿಂಗ್ ಬಗ್ಗೆ ಉಳಿಯುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಇರೋದ್ರಿಂದ ನಾವು ಈ ಚಕ್ರ ಆಕ್ಟಿವೇಟ್ ಆದ್ರೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತವೆ. ಜೀವನ ಪರ್ಯಂತ ಮಕ್ಕಳು ಸಮಸ್ಯೆ ಇರ್ಬೋದು, ಗರ್ಭಕೋಶ ತೊಂದರೆ, ಅದು ಮುಟ್ಟಿನ ಸಮಸ್ಯೆ ಆಗಲಿ ಬರಲ್ಲ. ಇಷ್ಟು ಸಮಸ್ಯೆ ಮತ್ತೆ ನೀವೇನ್ ಅನ್ಕೊಂಡ್ರೆ ಅದಾಗುತ್ತೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ ನೀವೇನ್ ಅನ್ಕೊಂತಿರೋದು ಕೆಲಸ ಅವತ್ತಾಗುತ್ತೆ. ಅಷ್ಟು ಪವರು ಈ ಚಕ್ರಕ್ಕಿದೆ. ಸರಿನಾ? ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ ಆಯ್ತು. ಒಕ್ಕಳದಿಂದ 3 ಇಂಚು ಮೇಲ್ಗಡೆ ಈ ತರ 3 ಬೆಟ್ಟಿಕ್ಕಿರೆ ಒಕ್ಕಳು ಇಲ್ಲಿಗೆ ಮಣಿಪುರ ಚಕ್ರ.
ಈ ಚಕ್ರ ಬಂದು ಯೆಲ್ಲೋ ಕಲರ್ ಇಂದ ಫ್ರಂಟ್ ಟು ಬ್ಯಾಕ್ ಇಂದ ಈ ಚಕ್ರಕ್ಕೆ ಎನರ್ಜಿ ಬರ್ತಾ ಇರುತ್ತೆ. ಅನಿವಾರ್ಯವಾಗಿ ಆ ಚಕ್ರ ಬ್ಲಾಕ್ ಆಗಿದೆ, ಆ ಚಕ್ರಕ್ಕೆ ಎನರ್ಜಿ ಬರ್ತಾ ಇಲ್ಲ. ಈ ಚಕ್ರ ವೀಕ್ ಆದಾಗ ನೋಡಿ, ರಾಜಕೀಯ ವ್ಯಕ್ತಿಗಳಿಗೆ ಹೊಟ್ಟೆ ಹೆಂಗಿರುತ್ತೆ. ಈ ಚಕ್ರ ಬ್ಲಾಕ್ ಆಗ್ಬಿಟ್ರೆ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಎಷ್ಟು ಕೋಟಿ ದುಡ್ಡು ನೋಡಿ, ಒಂದು 500 ಕೋಟಿ ದುಡ್ಡಿದೆ, 1000 ಕೋಟಿ ದುಡ್ಡು, ಹಾಳು ಕಾಳು ಬಂಗ್ಲೆ, 5-6 ಮನೆ, ಒಂದು 5-6 ಕಾರು ಎಲ್ಲ ಇದೆ ರಾಜಕೀಯ ವ್ಯಕ್ತಿಗಳಿಗೆ. ನಿಮ್ ನೆಮ್ಮದಿಯ ಮಲ್ಕೊಂಡಿದ್ದೇ ಇಲ್ಲ. ಸಕ್ಕರೆ ತಿನ್ನಂಗಿಲ್ಲ, ಅನ್ನ ತಿನ್ನಂಗಿಲ್ಲ, ಶುಗರ್, ಗ್ಯಾಸ್ಟ್ರಿಕ್, ಕಿಡ್ನಿ ಪ್ರಾಬ್ಲಮ್, ಆಮೇಲೆ ಯಾವಾಗ ಯಾರು ಬಂದು ರೈಡ್ ಮಾಡ್ತಾರೋ ಗೊತ್ತಿಲ್ಲ, ದುರಾಸೆ, ಇನ್ನೊಂದು ಹೊಸ ಕಾರ್ ತಾಣೋಣ, ಇನ್ನೊಂದು ಸೈಟ್ ಮಾಡೋಣ, ಇನ್ನೊಂದು ಮನೆ ಮಾಡೋಣ, ದುರಾಸೆ ಜಾಸ್ತಿ ಇರುತ್ತೆ. ಈ ಚಕ್ರ ಯಾರಿಗೆ ಬೇಕಾಗುತ್ತೆ ಅವ್ರಿಗೆ ಎಷ್ಟೇ ಲಕ್ಷ ಕೋಟಿ ಇದ್ರೂ ಜೀವನದ ತೃಪ್ತಿ ನೆಮ್ಮದಿ ಇರಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿಗೆ 30,000 ಸಂಬಳ ಬರ್ತಾ ಇರುತ್ತೆ, ಮನೆಗೆಲ್ಲ ರೇಷನ್ಗೆ ಒಂದು 10,000 ಖರ್ಚಾಗ್ತಾ ಇರುತ್ತೆ, ಹಣ ಎರಡು ಚೀಟಿ ಹಾಕಿದ್ದೀನಿ, 10,000 ರೂಪಾಯಿ ನಾವು ನೆಮ್ಮದಿಯಾಗಿದ್ದೀನಿ, ಜೀವನ ಮಾಡ್ತಾ ಇದ್ದಾನೆ. ಯಾವ ಶುಗರ್ ಗ್ಯಾಸ್ಟ್ರಿಕ್ ಇರಲ್ಲ, ಎಲ್ಲ ತಿಂತಾನೆ, ನೆಮ್ಮದಿಯ ಮನೆ ಕೆಲ್ಸ ನಿದ್ದೆನೇ ಬರುತ್ತೆ. ಅಂದ್ರೆ 30,000 ರೂಪಾಯಿ ತಗೊಂಡವನು 10,000 ಖರ್ಚು ಮಾಡಿ 10,000 ರೂಪಾಯಿ ಚೀಟಿ ಹಾಕಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವ ಶುಗರ್ ಗ್ಯಾಸ್ಟ್ರಿಕ್ ಇರಲ್ಲ, ಅವ್ನು ನೆಮ್ಮದಿಯಾಗಿರ್ತಾನೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ, ಈ ಚಕ್ರ ವೀಕ್ ಇದ್ರೆ, ಮಣಿಪುರ ಚಕ್ರ ಎಷ್ಟೇ ಲಕ್ಷ ಕೋಟಿ ಇದ್ರು ಅವನಿಗೆ ತೃಪ್ತಿ ನೆಮ್ಮದಿ ಇರಲ್ಲ. ಈ ಚಕ್ರ ವೀಕ್ ಇದ್ರೆ ಕಾಯಿಲೆ ಯಾವ ಬರ್ತವೆ ಅಂದ್ರೆ ಗ್ಯಾಸ್ಟ್ರಿಕ್, ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಮತ್ತೆ ಪ್ಯಾನ್ಕ್ರಿಯಾಸು, ಲಿವರ್ ಪ್ರಾಬ್ಲಮ್, ಇಷ್ಟು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್, ಅಷ್ಟು ಸಮಸ್ಯೆ ಬರ್ತವೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ ಇಲ್ಲಿನ ಪ್ರಾಬ್ಲಮ್ಸ್ಗಳು ಒಂದು ವಾರ, ಮ್ಯಾಕ್ಸಿಮಮ್ 12 ದಿವಸ, ಜಾಸ್ತಿ ಇದ್ರೆ 21 ದಿವಸ. 21 ದಿವಸದೊಳಗೆ ನಿಮ್ಮ ಪ್ರಾಬ್ಲಮ್ ಸಂಪೂರ್ಣ ಗುಣ ಆಗ್ತವೆ ಹೀಲಿಂಗ್, ಸೆಲ್ಫ್ ಹೀಲಿಂಗ್ ಮಾಡ್ಕೊಳೋದ್ರಿಂದ. ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದ್ರೆ ಮುಗೀತು. ಇನ್ನು ಜೀವನ ಪರ್ಯಂತ ಇಲ್ಲಿನ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ. ಏಕೆಂದ್ರೆ ಒಂದ್ಸಲ ಪಾಸಿಟಿವ್ ಆಯ್ತು, ಈ ಚಕ್ರ ಎನರ್ಜಿಟೈಸ್ ಆಯ್ತು ಅಂದ್ರೆ ದಿನ ಎನರ್ಜಿ ಫಿಲ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಸರಿ ಆಗ್ತಾ ಹೋಗುತ್ತೆ. ಇದು ಮಣಿಪುರ ಚಕ್ರ ಜೀವನದಲ್ಲಿ ತೃಪ್ತಿ ನೆಮ್ಮದಿ ಸಂಬಂಧಪಡುತ್ತೆ. ನಾನು ಚಕ್ರದ ಬಗ್ಗೆ ಹೇಳ್ತೀನಿ, ಆಮೇಲೆ 2 ನಿಮಿಷ ಸ್ಟಾಪ್ ಮಾಡ್ತೀನಿ. ಅನಾಥ ಚಕ್ರ ಬಂದು ಗ್ರೀನ್ ಕಲರ್ ಇಂದ ಇರುತ್ತೆ, ಫ್ರಂಟ್ ಟು ಬ್ಯಾಕ್ ಇಂದ ಎನರ್ಜಿ ಬರ್ತಾ ಇರುತ್ತೆ. ಅನಿವಾರ್ಯ ಕಾರಣದಿಂದ ಆ ಚಕ್ರ ಬ್ಲಾಕ್ ಆಗಿರುತ್ತೆ, ಅವನಿಗೆ ಸಮಸ್ಯೆ ಇರುತ್ತೆ. ಈ ಚಕ್ರ ವೀಕ್ ಇದ್ದವರಿಗೆ ಪ್ರೀತಿ ಪ್ರೇಮ ಅವಸರ ಗಂಧವೇ ಗೊತ್ತಿರಲ್ಲ, ಬರೀ ಅನುಮಾನದಲ್ಲೇ ನೋಡ್ತಾ ಇರ್ತಾರೆ. ನೋಡಿ, ಕೆಲವ್ರಿಗೆ ಅನುಮಾನ, ಅಪ್ಪ ಅಮ್ಮ ಪ್ರಿಸಲ್ಲ, ಗಂಡ ಹೆಂಡತಿ ಪ್ರಿಸಲ್ಲ, ಮಕ್ಕಳು ಪ್ರಿಸಲ್ಲ, ಬರೀ ಅನುಮಾನದಲ್ಲೇ ಜೀವನ ಮಾಡ್ತಾ ಇರ್ತಾನೆ. ಈ ಚಕ್ರ ವೀಕ್ ಇರೋನಿಗೆ ಅವನಿಗೆ ಕಂಪಲ್ಸರಿ BP ಇರುತ್ತೆ. BP, ಅಸ್ತಮಾ, ವೀಸಿಂಗು, ಹಾರ್ಟ್ ಪ್ರಾಬ್ಲಮ್ಮು, ಸೈನಸಿಟಿಸ್ ಇವೆಲ್ಲ ಇರ್ತವೆ ಈ ಚಕ್ರ ವೀಕ್ ಇದ್ರೆ. ಸರಿನಾ? ಈ ಚಕ್ರ ಯಾರಿಗೆ ವೀಕ್ ಇರುತ್ತೆ ಅವರಿಗೆ, ಅನಾಥ ಚಕ್ರ ವೀಕ್ ಆದ್ರೆ ಅವನಿಗೆ BP, ಅಸ್ತಮಾ, ವೀಸಿಂಗು, ಅಷ್ಟು ಪ್ರಾಬ್ಲಮ್ಗಳು, ಗ್ಯಾಸ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರ್ತವೆ, ಲಂಗ್ಸ್ ಪ್ರಾಬ್ಲಮ್ಸ್ ಇರ್ತವೆ. ಹಾಗಾಗಿ ಈ ಚಕ್ರ ಆಕ್ಟಿವೇಟ್ ಆದ್ರೆ ಪ್ರೀತಿ ಪ್ರೇಮ ವಿಶ್ವಾಸ ತುಳುಕುತ್ತೆ. ಆಮೇಲೆ ಅವನೆಲ್ಲ ಕೆಲಸ ಕಾರ್ಯಗಳು ಹೊರಗಡೆ ಹೋದಾಗ ಸಕ್ಸಸ್ ಆಗ್ತವೆ. ಪ್ಲಸ್ ಜೀವನ ಪರ್ಯಂತ ಕಾಯಿಲೆಗಳು ಬರಲ್ಲ. ಅನಾಥ ಚಕ್ರ ಏನಾದ್ರು ಆಕ್ಟಿವೇಟ್ ಆಗ್ಬಿಟ್ರೆ ಜೀವನ ಪರ್ಯಂತ ಅವನಿಗೆ ಕಾಯಿಲೆಗಳು ಬರಲ್ಲ. ಈಗ ನೋಡಿ, BP, ಶುಗರ್, ಹಾರ್ಟ್ ಅಟ್ಯಾಕ್ ಅನ್ನೋದಾರೆ, ಹೃದಯ ನೋವು, ಎದೆ ನೋವು ಬಂದ್ರ 1 ನಿಮಿಷಕ್ಕೆ ನೀವು ಎದೆ ನೋವು ಹುಷಾರ್ ಮಾಡ್ಕೋಬಹುದು ಈ ಚಕ್ರ ಚಾರ್ಜ್ ಮಾಡಿಕೊಂಡ್ರೆ. ಯಾಕೆಂದ್ರೆ ಅಷ್ಟು ಸಮಸ್ಯೆ ಇದರಲ್ಲಿ ಇದೆ. ಹಾಗಾಗಿ ಅನಾಥ ಚಕ್ರ ನಿಮ್ಗೆ ಏನಾದ್ರು ಆಕ್ಟಿವೇಟ್ ಆಯ್ತು ಅಂದ್ರೆ ಜೀವನ ಪರ್ಯಂತ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಹೃದಯ ಸಂಬಂಧ ಪ್ರಾಬ್ಲಮ್ ಅಲ್ಲಿ ಬರಲ್ಲ. ಪ್ಲಸ್ ಪ್ರೀತಿ ಪ್ರೇಮ ವಿಶ್ವಾಸ ತುಳುಕ್ತಾ ಇರುತ್ತೆ. ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಅನಾಥ ಚಕ್ರ ಆಕ್ಟಿವೇಟ್ ಆಗಿರುತ್ತೆ, ಆ ವ್ಯಕ್ತಿಗೆ ಏನ್ ಪ್ರಾಬ್ಲಮ್ ಇರುತ್ತೆ, ಏನ್ ಸಮಸ್ಯೆ ಬರೆಯುತ್ತೆ ಅಂತ. ಈ ಚಕ್ರ ಒಬ್ಬ ವ್ಯಕ್ತಿಗೆ ಈಗ ವೀಕ್ ಆಗಿರುತ್ತೆ, ಮಾಮೂಲಿ ಮನುಷ್ಯ, ಈಗ ಒಂದು ಗೀಲಿಂಗ್ ಬಗ್ಗೆ ಏನೂ ಗೊತ್ತಿರಲ್ಲ, ಒಂದು ಫೈಲ್ ಹಿಡ್ಕೊಂಡು ಯಾವಾಗಲೂ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಒಂದು ವಾರದಿಂದ ಸುತ್ತಾ ಇದ್ದೀನಿ, ನನ್ನ ಕೆಲಸನೇ ಆಗಿಲ್ಲ ಅಂತಾನೆ. ಇವತ್ತು ಹೋಗಿ ಕುತ್ಕೊಂಡಾನೆ ಆಫೀಸಲ್ಲಿ ಸಾರದಾರೆ, ಸೈನ್ ಹಾಕ್ಸಿ ನನ್ನ ಕೆಲಸ ಮುಗೀತು. ಅಪ್ಪ 26 ಸಿಕ್ಕಿರಲ್ಲ, ಒಂದು 7-8 ದಿವಸ ಸುತ್ತಿದ್ದೀನಿ, 26 ಸಿಕ್ಕಿದ್ದಾರೆ, ಇನ್ನೇನು ಹೋಗಿ ಚೇಂಬರ್ಗೆ ಹೋಗೋ ಸೈನ್ ಹಾಕ್ಸ್ಕೊಂಡು ನನ್ನ ಕೆಲಸ ಮುಗಿಸ್ಕೋಬೇಕು. ಇನ್ನೇನು ಹೋಗ್ಬೇಕು ಸೈನ್ ಹಾಕ್ಸ್ಕೊಳಕ್ಕೆ, ಯಾವ್ದೋ ಫೋನ್ ಬಂತು ಆಫೀಸರಿಗೆ, ಅವರು ಫೋನ್ ಹಿಡ್ಕೊಂಡು ಆಚೆ ಹೋದ್ರೆ ಬರಲೇ ಇಲ್ಲ, ಹಂಗೆ ಹೋದ್ರು ಆಚೆ ಕಾರ್ ಹತ್ತಿ. ಅವತ್ತು ಕೆಲಸ ಆಗ್ಲಿಲ್ಲ ಒಂದು. ಅಂದ್ರೆ ಈ ಚಕ್ರ ವೀಕ್ ಆಗಿರೋನು ಒಂದು ವಾರ ಅಲ್ಲ 15 ಸುತ್ತಿರೋ ಅವ್ನು ಕೆಲಸ ಆಗಲ್ಲ. ಅದೇ ಈ ಚಕ್ರ ಆಕ್ಟಿವೇಟ್ ಮಾಡ್ಕೊಂಡು ಯಾರೋ ಹೀಲಿಂಗ್ ಮಾಡ್ಕೊಂಡು ಹೋಗಿ ಕೂತಿರ್ತಾನೆ ಆಫೀಸಲ್ಲಿ ಕೂತ್ಕೊಂಡಾಗ ಅಲ್ಲಿ ನೋಡ್ತಾರೆ ಆಫೀಸ್ ಚೇಂಬರ್ ಇಂದ ಅವನ್ನ. ಯಾಕೆಂದ್ರೆ ಆಫೀಸರ್ ಒಬ್ಬ ಹೀಲರ್, ಒಬ್ಬ ಹೀಲಿಂಗ್ ಮಾಡ್ಕೊಂಡಿರೋ ವ್ಯಕ್ತಿ ಹೋಗಿ ಆಫೀಸ್ಗೆ ಹೋಗಿ ಕೂತಿರ್ತಾನೆ ಫೈಲ್ ಹಿಡ್ಕೊಂಡು. ಆಗ ಅವ್ರ ಚೇಂಬರ್ ಇಂದ ನೋಡ್ತಾನೆ ಆಫೀಸರ್, ನೋಡ್ಬಿಟ್ಟು ಬಾರಪಾಲಿ ಅಂತ ಕರೀತಾನೆ, ಸರ್ ಒಂದು ಸೈನ್ ಬೇಕಾಯ್ತು. ಅಂದ್ರೆ ಯಾರಲ್ಲಿ ಚಕ್ರ ಆಕ್ಟಿವೇಟ್ ಆಗಿದೆ ಅವನಿಗೆ ಕೆಲಸ 2 ನಿಮಿಷಕ್ಕಾಯ್ತು. ಅದೇ ಈ ಚಕ್ರ ವೀಕ್ ಆಗಿರೋನು ಒಂದು ವಾರ ಅಲ್ಲ 15 ದಿವಸ ಸುತ್ತಿರೋ ಅವ್ನು ಕೆಲಸ ಆಗಲ್ಲ. ಕೆಲವ್ರು ಹೇಳ್ತಾರೆ, ನೋಡು ಅಣ್ಣ 1 ತಿಂಗಳಿಂದ ಸುತ್ತಾ ಇದ್ದೀನಿ, ನನ್ನ ಕೆಲಸನೇ ಆಗಿಲ್ಲ ಅಂತಾರೆ. ಅವ್ರಿಗೆ ಇಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಇರಲ್ಲ, ಬರೀ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅನಾಥ ಚಕ್ರ ವೀಕ್ ಇದ್ದಾಗ ನಿಮ್ಗೆ ಎಲ್ಲೇ ಹೋದ್ರು ಯಾರು ಅಷ್ಟೇನೆ. ಕೆಲವರು ಫಂಕ್ಷನ್ಗಳಲ್ಲಿ ನೋಡಿ, ಅಯ್ಯೋ ನಾನು ಮಾತಾಡ್ಸಲ್ಲ ಅಂತ ಇದ್ದಾರೆ, ಅವ್ರಿಗೆ ಆ ಚಕ್ರ ವೀಕ್ ಇರುತ್ತೆ. ಕೆಲವ್ರು ಹೋಗಿ ಅವರೇ ಮಾತಾಡಿಸ್ತಾರೆ, ನಗ್ನಗ್ತಾ ಇರ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಖುಷಿ ಮತ್ತೆ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಾ ಇದ್ರೆ ಎಲ್ಲರನ್ನೂ ನಾವು ಅಟ್ರಾಕ್ಟ್ ಮಾಡ್ಬೋದು. ಹಾಗಾಗಿ 4 ಚಕ್ರಗಳು ನಮ್ಗೆ ಇಂಪಾರ್ಟೆಂಟೇನೆ. ಯಾವ್ಯಾವ ಚಕ್ರ ಹೆಂಗಂದ್ರೆ, ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದ್ರೆ ನಾವು ಆರ್ಥಿಕ ಪರಿಸ್ಥಿತಿ ಸ್ಟ್ರಾಂಗ್ ಆಗ್ತೀವಿ, ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ತೀವಿ, ಜೀವನ ಪರ್ಯಂತ ನಮಗೆ ಫೈಸು ಪಸ್ತುಲ ಕಾಲು ನೋವು ಮನೆ ನೋವು ಬರಲ್ಲ. ಸ್ವಾಧಿಷ್ಠಾನ ಚಕ್ರ ನಮ್ಗೆ ಆಕ್ಟಿವೇಟ್ ಆದ್ರೆ ನಮಗೆ ಜೀವನದಲ್ಲಿ ಎಲ್ಲ ಆಸೆ ಆಕಾಂಕ್ಷೆ ಗುರಿಗಳನ್ನ ನಾವು ಈಸಿಯಾಗಿ ರೀಚ್ ಮಾಡ್ತೀವಿ, ಏನು ಡಿಸ್ಟರ್ಬೆನ್ಸ್ ಬರಲ್ಲ. ಅದ್ರ ಜೊತೆಗೆ ಕಾಯಿಲೆಗಳು, ಗರ್ಭಕೋಶ ತೊಂದ್ರೆ, ಮಕ್ಕಳು ಸಮಸ್ಯೆ ಬರಲ್ಲ.
ಲೈಫ್ ಜೀವನ ಪರ್ಯಂತ ನಿಮಗೆ ಮುಟ್ಟಿನ ಸಮಸ್ಯೆಗಳು ಬರಲ್ಲ. ನೆಕ್ಸ್ಟ್ ಮಣಿಪುರ ಚಕ್ರ ಆಕ್ಟಿವೇಟ್ ಆದ್ರೆ ಜೀವನದಲ್ಲಿ ತೃಪ್ತಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಕಾಯಿಲೆಗಳು ಬಂದು ಶುಗರು, ಕಿಡ್ನಿ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಇದ್ರು ಜೀವನ ಪರ್ಯಂತ ಕಾಯಿಲೆಗಳು ಬರಲ್ಲ. ನೆಕ್ಸ್ಟ್ ಅನಾಥ ಚಕ್ರ ಆಕ್ಟಿವೇಟ್ ಆದ್ರೆ ನಿಮ್ಗೆ ಪ್ರೀತಿ ಪ್ರೇಮ ಹೊಸಲೆ ತುಳುಕ್ತಾ ಇರುತ್ತೆ. ನಿಮ್ಮ ಎಲ್ಲ ಸಂಬಂಧಗಳು ಹತ್ರ ಆಗ್ತವೆ. ಅದ್ರ ಜೊತೆಗೆ ನಿಮ್ಮೆಲ್ಲ ಆರ್ಟ್ ಇರ್ಬೋದು, ಅಸ್ತಮ ಇರ್ಬೋದು, ವೀಸಿಂಗ್ ಇರ್ಬೋದು, ಸೈನಸ್ ಪ್ರಾಬ್ಲಮ್ ಇರ್ಬೋದು, ಇವೆಲ್ಲ ಪ್ರಾಬ್ಲಮ್ ಇದ್ರೂ 21 ವರ್ಷದಲ್ಲಿ ಪೂರ್ತಿ ಗುಣಮುಖ ಆಗಿ ಜೀವನ ಪರ್ಯಂತ ನಿಮಗೆ ಇಲ್ಲಿನ ಕಾಯಿಲೆಗಳು ಯಾವುವು ಬರಲ್ಲ. ಈ 4 ಚಕ್ರಗಳು ಸಾಂಸಾರಿಕ ಜೀವನದಲ್ಲೂ ಪಾತ್ರ ವಹಿಸ್ತವೆ, ನಮ್ಮ ಜೀವನದಲ್ಲೂ ಭಾಗವಹಿಸ್ತವೆ. ನಾವು ಏನ್ ಜೀವನ ಅಳವಡಿಸ್ಕೊಂಡಿದೀವಿ ನಮ್ಮ ಜೀವನ ಅಂತ, ಆ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅನಾಥ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರಗಳು. ದಯವಿಟ್ಟು ಎಲ್ಲರೂ ಈ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ನಿಮ್ಮ ಜೀವನನ ಸುಗಮವಾಗಿ ಮಾಡ್ಕೊಂಡು ಬಂಗಾರದಂಗೆ ಜೀವನ ಮಾಡ್ಬೋದು ಈ ಚಕ್ರಗಳು ಆಕ್ಟಿವೇಟ್ ಆದ್ರೆ. ಧನ್ಯವಾದಗಳು. ಈಗ ನಾವು 4 ಚಕ್ರ ಬಗ್ಗೆ ತಿಳ್ಕೊಂಡಿದೀವಿ, ಇನ್ನು 3 ಚಕ್ರ ಬಗ್ಗೆ ತಿಳ್ಕೊಳ್ಳೋಣ. 3 ಚಕ್ರದ್ದು ಬಂದು ಆಧ್ಯಾತ್ಮಕ್ಕೆ ಸಂಬಂಧಪಡುತ್ತೆ. ಆಧ್ಯಾತ್ಮ ಅಂದ್ರೆ ಏನು ಹೇಳಿ ನೋಡೋಣ. ಆಧ್ಯಾತ್ಮ ಅಂದ್ರೆ ಏನಪ್ಪ ಹೇಳಪ್ಪ, ಆಧ್ಯಾತ್ಮ ಅಂದ್ರೆ ಏನಪ್ಪ? ನೀವ್ ಹೇಳಿ ಸಿದ್ದು ಅವ್ರೆ, ಆಧ್ಯಾತ್ಮ ಅಂದ್ರೆ ಏನಪ್ಪ? ನಮ್ಮೊಳಗಿರೋ ಪರಮಾತ್ಮನ ಜೊತೆ ಭಗವಂತನ ಜೊತೆ ಕನೆಕ್ಟ್ ಮಾಡ್ಕೊಂಡು ಎಲ್ಲರನ್ನು ನಮ್ಮನ್ನ ಕಾಣ್ಕೊಂಡು ನಮ್ಮನ್ನ ನಾವು ಫಸ್ಟ್ ಮನುಷ್ಯರಾಗಿ ನೋಡೋದೇ ಆಧ್ಯಾತ್ಮ. ಓಕೆ, ನಾವು ಸಿಂಪಲ್ ಆಗಿ ಒಂದೇ ಲೈನಲ್ಲಿ ಹೇಳ್ತೀವಿ, ಆಧ್ಯಾತ್ಮ ಈಸ್ ಈಕ್ವಲ್ ಟು ಆತ್ಮದ ಕಡೆ ಪಯಣ. ಕರೆಕ್ಟಾ? ಆಧ್ಯಾತ್ಮ ಈಸ್ ಈಕ್ವಲ್ ಟು ಆತ್ಮದ ಕಡೆ ಪಯಣ. ನೀವೆಲ್ಲ ಯಾತ್ರ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀರಿ? ಈಗ ಆತ್ಮದ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀರಾ? ಆಧ್ಯಾತ್ಮ ಅಷ್ಟೇ, ಇನ್ನೇನಿಲ್ಲ. ನೀವ್ ಯಾವಾಗ ಆತ್ಮದ ಬಗ್ಗೆ ತಿಳ್ಕೊಂತೀರಾ ನೀವು ನಿಜವಾಗೂ ಹುಟ್ಟಿದ ಸಾರ್ಥಕ ಆಯ್ತು. ಅದಕ್ಕೋಸ್ಕರ ಆತ್ಮದ ಕಡೆ ಪಯಣ. ನಾವ್ ಯಾವಾಗ ಆತ್ಮದ ಬಗ್ಗೆ ತಿಳ್ಕೊಳಕ್ ಹೋಗ್ತೀವಿ ಆಗ ಆಧ್ಯಾತ್ಮ ಕಡೆ ಬರ್ತಾರೆ. ಈ ಜನಗಳು ಆಧ್ಯಾತ್ಮ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಬರೀ ದೇಹ ನೋಡ್ತಾ ಇದ್ದಾರೆ. ದೇಹ ಬಿಡ್ಬೇಕು. ಯಾವಾಗ ನಾವು ಆತ್ಮದ ಕಡೆ ತಿಳ್ಕೋಬೇಕು ಅಂತ ಬರ್ತಾರೆ ಅವರು ನಿಜವಾಗಿ ಏನಾದ್ರು ಒಂದು ಸಾಧನೆ ಮಾಡ್ತಾರೆ. ಈಗ ನೀವು ಆತ್ಮದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಒಂದು ಜನ್ಮಕ್ಕೆ ಹೋದ್ರು ತಿಳ್ಕೊಳ್ಳೇಬೇಕು. ನಿಮಗೆ ಮೋಕ್ಷ ಬೇಕ್ತಾನೆ. ಪ್ರತಿಯೊಬ್ಬರು ನಾವು ಬಂದಿರೋದು ಭೂಮಿಗೆ ಮನುಷ್ಯನಾಗ ಹುಟ್ಟಿದ್ಮೇಲೆ ಮೋಕ್ಷಕ್ಕೋಸ್ಕರ ಬರ್ತಾ ಇದೀವಿ. ಮೋಕ್ಷ ಸಿಗಬೇಕು ಅಂದ್ರೆ ಆತ್ಮ ಬಗ್ಗೆ ತಿಳ್ಕೊಬೇಕು. ನೀವು ಆಧ್ಯಾತ್ಮಕ್ಕೆ ಬಂದು ಆತ್ಮದ ಬಗ್ಗೆ ತಿಳ್ಕೊಳ್ಳಿಲ್ಲ ನಿಮ್ಗೆ ಮೋಕ್ಷ ಸಿಗಲ್ಲ. ಮೋಕ್ಷ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಾವು ಪಾಸಿಟಿವ್ ಆಗಿರ್ಬೇಕು. ನಾವು ಪಾಸಿಟಿವ್ ಆಗಿರ್ಬೇಕು, ನಮ್ಮಲ್ಲಿರೋ ನೆಗೆಟಿವ್ ಹೋಗಬೇಕು, ನೆಗೆಟಿವ್ ತಕೋಬೇಕು. ನಾವು ನೆಗೆಟಿವೇ ತಕೊಂಡಿಲ್ಲ ಅಂದ್ರೆ ನಾವೆಲ್ಲಿ ಪಾಸಿಟಿವ್ ಆಗಿದ್ದು ಎಲ್ಲಿ ಮೋಕ್ಷಕ್ಕೆ ಹೋಗಕ್ ಸಾಧ್ಯ? ನಮ್ಮ ಅಂದ್ರೆ ಕರ್ಮಗಳು, ನೆಗೆಟಿವ್ ಮೀನ್ಸ್ ಕರ್ಮಗಳು. ನಮ್ಮ ಕರ್ಮಗಳು ನಾವು ತಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ, ಕ್ಲೀನ್ಸಿಂಗ್ ಮಾಡ್ಕೊಂಡ್ರೆ ಮಾತ್ರ ನಾವು ಮೋಕ್ಷಕ್ಕೆ ಹೋಗ್ಬೋದು. ನಮ್ಮ ಕರ್ಮಗಳನ್ನೇ ನಾವು ತಕೊಂಡಿಲ್ಲ ಅಂದ್ರೆ ಎಲ್ಲಿ ಹೋಗತ್ತೆ? ಈ ಕರ್ಮಗಳು ತಕೋಬೇಕು ಅಂದ್ರೆ ಅದಕ್ಕೆ ತುಂಬಾ ತರ ಪೂಜೆಗಳೆಲ್ಲ ಇದಾವೆ. ಅವೆಲ್ಲ ಒಂದ್ ಸ್ವಲ್ಪ ಕಷ್ಟದ ಕೆಲಸಗಳು. ಇದು ಈಸಿ ಮೆಥಡ್. ನಮ್ಮ ಕರ್ಮ ನಾವು ತಕೊಳ್ಳಿಕ್ಕೆ ಆತ್ಮ ಚಿಕಿತ್ಸೆ. ನಮ್ಮನ್ನ ನಾವು ಆತ್ಮ ಚಿಕಿತ್ಸೆ ಮಾಡ್ಕೊಂಡ್ರೆ ನಮ್ಮ ಕರ್ಮಗಳೆಲ್ಲ ಸುಟ್ಟು ಹೋಗ್ತವೆ. ದಿನನಿತ್ಯ ಸುಟ್ಟು ಹೋದಂಗೆ ಇದ್ದಂಗೆ ಪ್ಯೂರಿಫೈ ಆಗ್ತೀವಿ. ಫುಲ್ ಪ್ಯೂರ್ ಆಗ್ಬಿಟ್ರೆ ನೀವು ಒಳ್ಳೆ ಸಾಧಕರಾಗ್ತೀರಾ. ಒಳ್ಳೆ ಸಾಧಕರಾದ್ರೆ ನೀವು ನಿಮ್ಮ ನಡೆ ನುಡಿ ಎಲ್ಲ ಇದಾದ್ರೆ ನಾವು ಮೋಕ್ಷಕ್ಕೆ ಈಸಿಯಾಗಿ ಹೋಗ್ಬೋದು. ಮನುಷ್ಯ ಜನ್ಮ ಹುಟ್ಟಿರೋದೇ ಮೋಕ್ಷಕ್ಕೋಸ್ಕರ. ಕರೆಕ್ಟಾ? ನಮಗೆ ಮೋಕ್ಷ ಸಿಗ್ಬೇಕು ಅಂದ್ರೆ ನಾವು ಆತ್ಮ ಬಗ್ಗೆ ತಿಳ್ಕೊಂಡು ಆತ್ಮ ಶುದ್ಧಿ ಮಾಡ್ಕೋಬೇಕು. ಆತ್ಮದ ಬಗ್ಗೆ ಶುದ್ಧಿ ಮಾಡ್ಕೋಬೇಕು ಅಂದ್ರೆ ವಿಶುದ್ಧಿ, ಆಜ್ಞಾ, ಶಾಸ್ತ್ರಾರ, ಕನೆಕ್ಟೆಡ್ ಸ್ಪಿರಿಚುಯಾಲಿಟಿ. ಇವು 4 ಸಾಂಸಾರಿಕ ಜೀವನ ಪ್ಲಸ್ ಆರೋಗ್ಯ. ಇವು 3 ಸ್ಪಿರಿಚುಯಾಲಿಟಿ. ಯಾಕೆ ಅಂದ್ರೆ ಇದು ತಿಳ್ಕೊಂಡ್ಬಿಟ್ರೆ ನೀವು ಹೌದಾ ಇದುವರೆಗೂ ನಮ್ ಬರೀ ದೇಹ ನೋಡ್ತಾ ಇದ್ರಿ, ದೇಹದ ಹೊರಗಡೆ ಏನಿದೆ ಅಂತ ಈಗ ನಿಮಗೆ ಗೊತ್ತಾಯ್ತು. ಹಾಗಾಗಿ ಈಗ ವಿಶುದ್ಧಿ ಚಕ್ರ ಅನಿವಾರ್ಯವಾಗಿ ಲೈಟ್ ಬ್ಲೂ ಕಲರ್ ಎನರ್ಜಿ ಬರಬೇಕು ಹೊರಗಡೆ ಯೂನಿವರ್ಸ್ ಇಂದ. ಒಂದು ಈ ಲೈಟ್ ಬ್ಲೂ ಕಲರ್ ಎನರ್ಜಿ ಬರ್ತಾ ಇರುತ್ತೆ. ಅನಿವಾರ್ಯವಾಗಿ ಈ ಚಕ್ರ ಬ್ಲಾಕ್ ಆಗಿದೆ, ಯಾವುದೋ ಬ್ಲಾಕ್ ಆಗಿರುತ್ತೆ. ವಿಶುದ್ಧ ಚಕ್ರ ಬ್ಲಾಕ್ ಆದಾಗ ಏನ್ ಸಮಸ್ಯೆ ಬರುತ್ತೆ ಅಂತ ನೋಡೋಣ. ವಿಶುದ್ಧಿ ಚಕ್ರ ಬ್ಲಾಕ್ ಆದ್ರೆ ದೇವ್ರ ಮೇಲೆ ಶ್ರದ್ಧೆ ಭಕ್ತಿ ಇರಲ್ಲ. ದೇವ್ರ ಮೇಲೆ ಶ್ರದ್ಧೆ ಭಕ್ತಿ ಇರಲ್ಲ. ಕೆಲವರು ನೋಡಿ ದೇವ್ರೊಂದು ನಂಬಲ್ಲ. ಪ್ಲಸ್ ಇನ್ನೊಂದು ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಥೈರಾಕ್ಸ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಹೈಪೋಥೈರಾಯ್ಡ್ ದಪ್ಪ ಆಗ್ತಾರೆ, ಹೈಪರ್ ಥೈರಾಯ್ಡ್ ಸಣ್ಣ ಆಗ್ತಾರೆ. ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲ್ಲ ಈ ಚಕ್ರ ವೀಕ್ ಆದಾಗ. ಹಾಗಾಗಿ ಈ ಚಕ್ರ ಸ್ಟ್ರಾಂಗ್ ಆದ್ರೆ ನಮ್ಗಲ್ಲಿ ಕಾಲ್ಪನಿಕ ಶಕ್ತಿ ವೃದ್ಧಿ ಆಗುತ್ತೆ, ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ. ಈ ಚಕ್ರ ವೀಕ್ ಇದ್ದಾಗ 108 ಕಾಯಿಲೆಗಳು. ಯಾಕೆಂದ್ರೆ ನಮ್ಮಲ್ಲಿ ಈಗ ಅಡ್ರಿನಲ್ ಇರ್ಬೋದು, ಪಿಟ್ಯುಟರಿ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಎಲ್ಲಾ ಗ್ಲ್ಯಾಂಡ್ಸ್ ಹಾರ್ಮೋನ್ ಸಕ್ರಿಯ ಮಾಡ್ತವೆ. ಎಲ್ಲಾ ಹಾರ್ಮೋನ್ಸ್ ಕರೆಕ್ಟ್ ಸಕ್ರಿಯ ಆದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇರಲ್ಲ. ನಾವು ಎಲ್ಲಾ ಗ್ಲ್ಯಾಂಡ್ಸ್ ಸರಿಯಾಗಿ ಕೆಲಸ ಮಾಡಲ್ಲ. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಥೈರಾಕ್ಸ್ ಹಾರ್ಮೋನ್ ಏನಾದ್ರು ಕರೆಕ್ಟಾಗಿ ಉತ್ಪತ್ತಿ ಆಗಲ್ಲ ಅಂದ್ರೆ ಏರ್ ಫಾಲ್ ಆಗುತ್ತೆ, ಮಂತ್ಲಿ ಪ್ರಾಬ್ಲಮ್ ವೇರಿಯೇಷನ್ ಆಗುತ್ತೆ. ಆ ರೀತಿ ತುಂಬಾ ಸಮಸ್ಯೆಗಳು ಥೈರಾಯ್ಡ್ ಗ್ಲ್ಯಾಂಡ್ ಒಂದರಿಂದಲೇ ಬರ್ತವೆ. ಹಾಗಾಗಿ ಚಕ್ರ ವೀಕ್ ಆದ್ರೆ ಅಷ್ಟು ಸಮಸ್ಯೆಗಳು ಬರ್ತವೆ. ದೇವ್ರ ಮೇಲೆ ಶ್ರದ್ಧೆ ಭಕ್ತಿನೂ ಇರಲ್ಲ. ಆಮೇಲೆ ಏನಾರು ಮಾತಾಡೋಕೋ ಏನೇನೋ ಮಾತಾಡ್ತಾನೆ. ಉದಾಹರಣೆಗೆ ರಾಜಕೀಯ ವ್ಯಕ್ತಿಗಳು ಯಾರೋ ಒಬ್ಬ ಭಾಷಣ ಮಾಡ್ಬೇಕಾದ್ರೆ ಏನೋ ಅನಿವಾರ್ಯವಾಗಿ ಒಂದು ತಪ್ಪು ಮಾತಾಡ್ಬಿಡ್ತಾರೆ. ಆ ತಪ್ಪು ಮಾತಾಡಿದ್ರಿಂದ ರಾಜೀನಾಮೆ ಕೊಟ್ಟು ಬಂದಿರೋದಾರೆ. ಎಷ್ಟೋ ಜನ ಪದವಿ ಕಳ್ಕೊಂಡಿದ್ದಾರೆ, ರಿಸೈನ್ ಮಾಡಿದ್ದಾರೆ. ಯಾಕೆಂದ್ರೆ ಆ ವಿಶುದ್ಧ ಚಕ್ರ ಬ್ಲಾಕ್ ಆದಾಗ ಅನಿವಾರ್ಯವಾಗಿ ಮಾತಿನ ಫ್ಲೂಯೆಂಟ್ ಅಲ್ಲಿ ಬಂದ್ಬಿಡುತ್ತೆ ಆ ಮಾತು. ಆ ಮತಿಂದ ಅವ್ನು ರಾಜೀನಾಮೆ ಕೊಟ್ಟು ಪದವಿ ಕಳ್ಕೊಂಡು ಅವನು ಎಲ್ಲ ಇದನ್ನೇ ಪದವಿನೇ
ಇದು ಮಾಡಿದ್ದಾರೆ, ತ್ಯಜಿಸಿದ್ದಾರೆ. ಹಾಗಾಗಿ ಈ ಚಕ್ರ ಇಂಪಾರ್ಟೆಂಟ್ ಇರುತ್ತೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟಾಗಿ ಕೆಲಸ ಮಾಡುತ್ತೆ, ಥೈರಾಕ್ಸ್ ಹಾರ್ಮೋನ್ ಕರೆಕ್ಟಾಗಿ ಉತ್ಪತ್ತಿ ಆಗುತ್ತೆ. ಫಸ್ಟ್ ಪಾಯಿಂಟ್. ಯಾಕಂದ್ರೆ ಇವಾಗ ನೋಡಿ, ಇವಾಗ ಮುಂಚೆ ಇದ್ದು ಒಂದೇ ಹಾಸ್ಪಿಟ್ಲು, ಎಲ್ಲ ಹಾಸ್ಪಿಟ್ಲಿಗೆ ಒಂದೇ ಡಾಕ್ಟ್ರು, ಒಂದೇ ಇಂಜೆಕ್ಷನ್. ಈಗ ಒಂದೊಂದು ಪಾರ್ಟಿಗೆ ಒಂದೊಂದು ಹಾಸ್ಪಿಟ್ಲು, ಥೈರಾಯ್ಡ್ಗೆ ಒಂದು ಹಾಸ್ಪಿಟ್ಲು ಹಾಗಾಗಿದೆ. ಈಗ ಈ ವಿಶುದ್ಧ ಚಕ್ರ ಆಕ್ಟಿವೇಟ್ ಆದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡುತ್ತೆ, ದೇವರ ಮೇಲೆ ಶ್ರದ್ಧೆ ಭಕ್ತಿ ಬರುತ್ತೆ, ಆ ವ್ಯಕ್ತಿನಲ್ಲಿ ಕಾಲ್ಪನಿಕ ಶಕ್ತಿ ವೃದ್ಧಿ ಆಗುತ್ತೆ, ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ. ಈ ಸಿಂಗರ್ಸ್ ಇದಾರಲ್ಲ, ಎಲ್ಲಾ ಸಿಂಗರ್ಸ್ಗಳಿಗೂ ಈ ಚಕ್ರ ಆಕ್ಟಿವೇಟ್ ಆಗಿರುತ್ತೆ. ಆ ಸಿಂಗರ್ಸ್ಗಳು ಹಾಡು ಹೇಳ್ತಾ ಇರೋ ಸರಿಗಮ ಪದದಲ್ಲಿ ಜಿ ಕನ್ನಡಗಳಲ್ಲಿ ಒಂದು ಶಕ್ತಿಯ ಕಂಪನ ಸೃಷ್ಟಿ ಆಗುತ್ತೆ. ಆ ಹಾಡು ಕೇಳೋದ್ರೊಳಗಡೆ ಒಂದು ಪಾಸಿಟಿವಿಟಿ ಬರುತ್ತೆ. ಅಂದ್ರೆ ಈ ಚಕ್ರದಲ್ಲಿ ಅಷ್ಟು ಪವರ್ ಇದೆ. ಹಾಗಾಗಿ ಈ ಚಕ್ರ ಆಕ್ಟಿವೇಟ್ ಆಗ್ಬಿಟ್ರೆ ಅವನು ವಾಯ್ಸ್ ಇರ್ಬೋದು, ಅವ್ನು ಮಾತಾಡೋ ಸ್ಟೈಲಿ ಇರ್ಬೋದು. ಈಗ ಸ್ವಾಮಿ ವಿವೇಕಾನಂದರು ಅವ್ರು ಒಂದೇ ಒಂದು ಲೈನು, ನನ್ನ ಎಲ್ಲ ಬಂಧುಗಳು ಅವ್ರ ಮಾತಿಗೆ ಎಷ್ಟು ಚಪ್ಪಾಳೆ ಬಂತು ಇದ್ರಲ್ಲಿ ಹೋಗಿ ಶಿಕಾಗೋದಲ್ಲಿ ಭಾಷಣ ಮಾಡಿದಾಗ. ಅಷ್ಟು ಪವರ್ ಇತ್ತು ಅವರಲ್ಲಿ. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಲೈನ್ ಈಗ ಹೇಳಲೇಬೇಕು ನಾನು. ಯಾಕೆಂದ್ರೆ ಅವ್ರಿಗೆ ದೀಕ್ಷೆ ಕೊಟ್ಟಾಗ ಏನಾಯ್ತು ಅಂದ್ರೆ, ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾ ಇರ್ತಾರೆ. ನೀನು ಕಾಳಿ ಮಾತೆ ನೋಡಿದೀಯಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನೋಡಿದೆ, ನನಗೂ ತೋರ್ಸು ಅಂತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸನ ಕಾಲಿಕವಾಗಿ ನನಗೂ ತೋರ್ಸ, ಮಾತಾಡ್ಬೇಕು ದೇವ್ರ ಜೊತೆ ಅಂತಾರೆ. ಬಾರಿಲಿ ಅಂತ ಕರೀತಾರೆ. ಆವಾಗ ಅವನು ಹುಡುಗ ಬುದ್ಧಿ, ಅವನು ಎಲ್ಲಿ ಓದ್ತಾ ಇರ್ತಾರೆ, ಅವರು ಇದು ತಲೆ ಮೇಲೆ ಕೈ ಇಡ್ತಾರೆ. ತಲೆ ಮೇಲೆ ಕೈ ಇಟ್ಟ ತಕ್ಷಣ ನಾನು ಯಾರು, ಯಾಕೆ ಬಂದಿನಿ ಎಲ್ಲ ಗೊತ್ತಾಗುತ್ತೆ. ದೀಕ್ಷಾ ಮಾತುವಾಟಿದೆ. ತಲೆ ಮೇಲೆ ಕೈ ತೆಗೆದಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ನಾನು ಯಾರು, ಯಾಕೆ ಬಂದಿನಿ ಏನು ಅಂತ ಹೇಳಿ. ಆಗ ಅವರ ತಾಯಿ ತಂಗಿಯರನ್ನೆಲ್ಲ ಒಬ್ಬ ರಾಜರಿಗೆ ವಹಿಸಿ ಅವ್ರು ನೋಡಿಕೊಳ್ಳಕ್ಕೆ ಅವರು ಶ್ರೀಲಂಕಾದ ಹತ್ರ ಒಂದು ಇದಿದೆ ದ್ವೀಪ. ಆ ದ್ವೀಪಕ್ಕೆ ಈಚ್ಕೊಂಡು ಹೋಗಿ ಅಲ್ಲಿ ಕೂತು ಧ್ಯಾನ ಮಾಡಿ ತಪಸ್ ಮಾಡಿ ಅಲ್ಲಿಂದ ಬಂದು ಚಿಕಾಗೋಗಿ ಭಾಷಣ ಮಾಡೋದು. ಅವ್ರ ಸಾಧನೆ ನೋಡಿ, ಅಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಸಾಧನೆ ಮಾಡಿ ಒಂದೇ ಒಂದು ಲೈನ್ ಅಲ್ಲಿದ್ದಾರೆ. ತುಂಬಾ ಲೈನ್ ಇದೆ ಕೊಟೇಶನ್ ಅವ್ರದ್ದು, ಅದ್ರಲ್ಲಿ ಒಂದು ಲೈನ್ ಮಾತ್ರ ಹೇಳ್ತೀನಿ. ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅದ್ಭುತವಾದ ಶಕ್ತಿ ನಿಮ್ಮೊಳಗಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇದೆ ತಾನೆ, ಪ್ರತಿಯೊಬ್ಬನಲ್ಲೂ ಇದೆ. ಆ ಲೈನ್ ಅರ್ಥ ಮಾಡ್ಕೊಂಡು ಜನಗಳು ತಾಳ್ಮೆನೇ ಇಲ್ಲ. ಯಾಕೆಂದ್ರೆ ಅದ್ಭುತವಾದ ಶಕ್ತಿ ನಮ್ಮೊಳಗಿದೆ, ಅದು ಉಪಯೋಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾ ಸುಮ್ಮನೆ ಕೂತ್ಕೊಂಡು ಹಿಂಗಂದ್ರೆ 2 ನಿಮಿಷದಲ್ಲಿ 1 ನಿಮಿಷ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಎಂತ ಶಕ್ತಿ ಇದೆ ನಮ್ಮೊಳಗೆ, ಪ್ರತಿಯೊಬ್ಬರಲ್ಲಿ ಇದೆ. ನೀವ್ ಯಾಕೆ ಉಪಯೋಗಿಸ್ಕೊಂತ ಇಲ್ಲ? ನಿಮ್ಮೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನೀವ್ ಯಾಕೆ ಕಂಡ್ಕಂತ ಇಲ್ಲ? ಇದನ್ನ ಅವರು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅಷ್ಟು ಪವರು ನಮ್ಮಲ್ಲಿದೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ, ಅವ್ರ ಮಾತಿಗೆ ಒಂದೊಂದು ಬೆಲೆ ಇರುತ್ತೆ ಅವ್ರ ಇದಕ್ಕೆ. ಹಂಗಾಗಿ ವಿಶುದ್ಧ ಚಕ್ರ ಆಕ್ಟಿವೇಟ್ ಆದ್ರೆ ನಿಮ್ಮ ಗ್ಲಾನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಆಜ್ಞಾ ಚಕ್ರ. ಈ ಚಕ್ರ ಒಬ್ಬ ವ್ಯಕ್ತಿ ವೀಕ್ ಆಗಿದೆ, ಅನಿವಾರ್ಯವಾಗಿ ಆಜ್ಞಾ ಚಕ್ರನ ಅನಿವಾರ್ಯವಾಗಿ ಈ ರೀತಿ ಬ್ಲಾಕ್ ಆಗಿರುತ್ತೆ. ಯಾವುದೋ ಒಂದು ಉದ್ದೇಶದಿಂದ ಏನಕ್ಕ ಬ್ಲಾಕ್ ಆದಾಗ ಆ ವ್ಯಕ್ತಿಗೆ ಏನ್ ಸಮಸ್ಯೆ ಇರುತ್ತೆ. ಈ ಚಕ್ರ ವೀಕ್ ಇದ್ರೆ ಮೆಮೊರಿ ಲಾಸ್, ಓದಿದ್ದು ಅರ್ಥ ಆಗಲ್ಲ. ನಮ್ಮ ತಾತ ಅಜ್ಜಿರು ಯಾರು ಕಾಣಕ್ ಆಗ್ತಿರ್ಲಿಲ್ಲ, ಚಿಕ್ಕ ಮಕ್ಳು ಕಾಣಕ್ ಆಗ್ತಾ ಇದಾರೆ. ಈಗ ಸೈಟ್ ಪ್ರಾಬ್ಲಮ್ ಬರ್ತಾ ಇದೆ. ಏನಕ್ಕೆ? ನಾವು ಕ್ಯಾರೆಟ್ ತಿನ್ನೋಕೆ, ಕ್ಯಾರೆಟ್ ತಿನ್ಬಾರ, ಹಸಿ ಕ್ಯಾರೆಟ್ ಫ್ರೈ ಮಾಡ್ಕೊಡ್ತೀವಿ ಅಂತೀವಿ. ಹಸಿ ಕ್ಯಾರೆಟ್ ತಿಂದ್ರೆ ನಮಗೆ ವಿಟಮಿನ್ ಸಿಗುತ್ತೆ, ಕಣ್ಣು ಇಂಪ್ರೂವ್ ಆಗುತ್ತೆ. ಕೊಡ್ತಲೇ ಇಲ್ಲ. ಹಾಗಾಗಿ ಈಗ ಈ ಚಕ್ರ ವೀಕ್ ಆದಾಗ ಸೈಟ್ ಪ್ರಾಬ್ಲಮ್ಮು, ಕಣ್ಣಿನ ಪ್ರಾಬ್ಲಮ್ಮು, ಇಯರಿಂಗ್ ಪ್ರಾಬ್ಲಮ್ಮು, ಜ್ಞಾಪಕ ಶಕ್ತಿ ಕುಂದುಕೊರತೆ, ಮೈಗ್ರೇನು, ಇವೆಲ್ಲ ಸಮಸ್ಯೆ ಬರ್ತವೆ. ಮೇನ್ ಜ್ಞಾಪಕ ಶಕ್ತಿ ಕೊರತೆ ಆಗುತ್ತೆ, ಕಣ್ಣಿನ ಸಮಸ್ಯೆ ಬರುತ್ತೆ, ಮೂಗಿನ ಸಮಸ್ಯೆ ಬರುತ್ತೆ, ಮತ್ತೆ ಕಿವಿ ಸಮಸ್ಯೆ ಬರುತ್ತೆ, ಮತ್ತೆ ನಮಗೆ ತಲೆನೋವು, ಮೈಗ್ರೇನು, ಅರ್ಧಲೆ ನೋವು ಅಂತಾರಲ್ಲ, ಈ ತಲೆನೋವು, ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಕ್ರ ವೀಕ್ ಆದ್ರೆ. ಈ ಚಕ್ರ ಆಕ್ಟಿವೇಟ್ ಆದ್ರೆ ಇಲ್ಲಿನ ಪ್ರಾಬ್ಲಮ್ ಎಲ್ಲ ವಿತಿನ್ 3 days ಅಲ್ಲಿ ಕ್ಯೂರ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು ವಾರ ಒಳಗಿನ ಸಂಪೂರ್ಣ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ಪವರ್ ಇದೆ ಇದರಲ್ಲಿ. ಯಾಕೆಂದ್ರೆ ನಾನು ಮಾತ್ರ ಹೀಲಿಂಗ್ ಮಾಡಿದ್ರೆ ನಾವು 2 ಸಿಟ್ಟಿಂಗ್ ಕ್ಯೂರ್ ಮಾಡ್ತೀವಲ್ಲ ಅದನ್ನ. ಹಾಗಾಗಿ 2 ಸಿಟ್ಟಿಂಗ್ ಅಲ್ಲಿ ಹೀಲಿಂಗ್ ಅಲ್ಲಿ BP ನಾರ್ಮಲ್ ಆಗುತ್ತೆ, ಥೈರಾಯ್ಡ್ 3 ಸಿಟ್ಟಿಂಗ್ ನಾರ್ಮಲ್ ಆಗುತ್ತೆ, ಗ್ಯಾಸ್ಟ್ರಿಕ್ ಇದ್ರೆ 2 ಸಿಟ್ಟಿಂಗ್ ನಾರ್ಮಲ್ ಆಗುತ್ತೆ. ಅಷ್ಟು ಇದು ಹೀಲಿಂಗ್ ಅಲ್ಲಿ ಆಗ್ತಾ ಹೋಗುತ್ತೆ. ಆಜ್ಞಾ ಚಕ್ರ ವೀಕ್ ಆದಾಗ ಇಲ್ಲಿನ ಸಮಸ್ಯೆಗಳು, ಮೆಮೊರಿ ಲಾಸ್ ಇಂಪಾರ್ಟೆಂಟ್, ಅದಕ್ಕೆ ಆಡ್ತಾ ಇರುತ್ತೆ. ಅವಾಗ ಈ ಚಕ್ರ ಯಾರಿಗೆ ಆಕ್ಟಿವೇಟ್ ಆಗಿ ಕರೆಕ್ಟಾಗಿ ಎನರ್ಜಿಟೈಸ್ ಆಗುತ್ತೆ ಅವರಿಗೆ ಮೆಮೊರಿ ಇಂಪ್ರೂವ್ ಆಗುತ್ತೆ. ಮೆಮೊರಿ ಇಂಪ್ರೂವ್ ಆಗೋದ್ರ ಜೊತೆಗೆ ಅವರಲ್ಲಿ ತಲೆನೋವು ಇದ್ರೆ 1-2 ದಿವಸ ಕ್ಲಿಯರ್ ಆಗುತ್ತೆ. ಕಿವಿ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಅವೆಲ್ಲ ದೂರ ಆಗುತ್ತೆ. ಇವಾಗ ಹೀಲಿಂಗ್ ಕಲ್ತಿರೋರು ಕನ್ನಡಕ ಆಗ್ತಾ ಇಲ್ಲ. ಈ ಹೀಲಿಂಗ್ ಕಲಿಯಕ್ ಬರ್ಬೇಕಾದ್ರೆ ಕನ್ನಡಕ ಹಾಕ್ಕೊಂಬರೋರು ಹೀಲಿಂಗ್ ಕಲ್ತಾದ್ಮೇಲೆ ಅವ್ರು ಕನ್ನಡಕ ತೆಗೆದಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಚಿಕ್ಕ ದಾರಗಳು ಇದಾವೆ, ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ ಬರಬೇಕು. ಅವೆಲ್ಲದ್ರಲ್ಲಿ ಬ್ಲಡ್ ಕ್ಲಾಟ್ ಆಗಿದ ಮೇಲೆ ಕನ್ನಡಕ ಹಾಕೋದು, ಸೈಡ್ ಪ್ರಾಬ್ಲಮ್ ಬರೋದು ನಮ್ಗೆ. ಯಾಕೆಂದ್ರೆ ಇದನ್ನ ಯಾರು ಹೀಲಿಂಗ್ ಮಾಡ್ಕೊಂತಾರಲ್ಲಿ ನಮ್ಮ ಬಾಡಿನಲ್ಲಿ ರಕ್ತ ಸಂಚಲನ ಸರಿಯಾಗಿ ಆಗುತ್ತೆ. ನಮ್ಮ ಬಾಡಿನಲ್ಲಿ ನರ್ವಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಾದ್ರೆ ಯಾವುದೇ ಸಮಸ್ಯೆ ಬರಲ್ಲ. ನಮ್ಗೆ ಯಾವ್ದಾದ್ರು ಒಂದು ಸಮಸ್ಯೆ ಬರಬೇಕು ಅನ್ನೋ ಕಾರಣ, ಯಾವ್ದಾದ್ರು ಒಂದು ನರದಲ್ಲಿ ರಕ್ತ ಕಟ್ಕೊಂಡ್ರೆ ಆ ಸಮಸ್ಯೆ ಬರುತ್ತೆ. ನಮ್ಮ ಹೀಲಿಂಗ್ ಇಂದ ಏನಾಗುತ್ತೆ, ಬ್ಲಡ್ ನಲ್ಲಿ ಸರ್ಕ್ಯುಲೇಷನ್ ಸರಿಯಾಗುತ್ತೆ. ಈಗ ಆಜ್ಞಾ ಚಕ್ರ ನಮಗೆ ಆಕ್ಟಿವೇಟ್ ಆದ್ರೆ ಮೆಮೊರಿ ಇಂಪ್ರೂವ್ ಆಗುತ್ತೆ, ಇಲ್ಲಿನ ಸಮಸ್ಯೆಗಳು ದೂರ ಆಗ್ತವೆ, ಜೀವನ ಪರ್ಯಂತ ಬರಲ್ಲ. ನೆಕ್ಸ್ಟ್ ಈ ಚಕ್ರ ಸಹಸ್ರಾರ. ಈ ಚಕ್ರಕ್ಕೆ ಇಡೀ ಬ್ರಹ್ಮಾಂಡದಿಂದ ಎನರ್ಜಿ ಬರ್ತಾ ಇರುತ್ತೆ. ನಾವು ತಿಳ್ಕೊಂಡಿದೀವಿ ದೇವರುಗಳು ಅಲ್ಲಿದಾವೆ ಇಲ್ಲಿದಾವೆ ಅಂತ, ಅವನ್ನ ನೆಪ ಮಾಡಕ್ಕೆ ಚಿತ್ರದಲ್ಲಿ ನೋಡಕ್ಕೆ ಕೇಳಿದೀವಿ. ಎಲ್ಲಾ ದೇವರು ಇಲ್ಲೇ ಇದಾವೆ. ಇಲ್ಲಿ 999 ದಳ ಇದಾವೆ. ಇಲ್ಲಿ ಸಹಸ್ರಾರ, ಎಲ್ಲಾ ಶಕ್ತಿ ದೇವ್ರ ಶಕ್ತಿಗಳೆಲ್ಲ ಇಲ್ಲೇ ಇದೆ. ಇದು ಬ್ರಹ್ಮರಂಧ್ರ ಅಂತೀವಿ.
ಈ ಬ್ರಹ್ಮರಂಧ್ರ 3 ತಿಂಗಳು 6 ತಿಂಗಳು ಆದ್ಮೇಲೆ ಕೊಡುತ್ತೆ ಮಕ್ಕಳಿಗೆ, ಅಲ್ಲಿವರೆಗೂ ಓಪನ್ ಇರುತ್ತೆ. ಅವಕ್ಕೆ ಸೋಲು ಕಾಣುತ್ತೆ, ಎಲ್ಲರ ಸೋಲು ಕಾಣ್ತಾ ಇರುತ್ತೆ ಅವಕ್ಕೆ. ಅದಕ್ಕೆ ನಗೋದು, ಸುಮ್ಮನೆ ನಗೋದು, ಸುಮ್ಮನೆ ಇದು ಮಾಡ್ತಾ ಇರ್ತವೆ. ಇದು ಕ್ಲೋಸ್ ಆಗುತ್ತೆ, ಕೆಲವರಿಗೆ ಕ್ಲೋಸೇ ಆಗಲ್ಲ, ಹಂಗೆ ಇರುತ್ತೆ. ಕ್ಲೋಸ್ ಆಗಲ್ಲ ಅಂದ್ರೆ ಕಾಲಜ್ಞಾನಿ ಆಗ್ತಾನೆ ಅವನು. ಈ ಚಕ್ರ ಕ್ಲೋಸ್ ಆಗಲ್ಲ ಅಂದ್ರೆ ಫೇಸ್ ರೀಡರ್ ಆಗ್ತಾನೆ. ಈ ಚಕ್ರ ಇವ್ರು ಹೇಳ್ತದೆ ಓಪನ್ ಆಗಿದೆ ಅಂತ, ಹೌದು. ಯಾಕೆಂದ್ರೆ ಈ ಚಕ್ರಗಳು ಓಪನ್ ಕೆಲವರಿಗೆ ಕ್ಲೋಸ್ ಆಗಿರಲ್ಲ. ಈ ಚಕ್ರ ಜಾಸ್ತಿ ಓಪನ್ ಆದ್ರೆ ನಾವು ಫೇಸ್ ರೀಡಿಂಗ್ ಹೇಳ್ಬೋದು. ಫೇಸ್ ರೀಡಿಂಗ್ ಆದ್ರೆ ನಮಗೆ ಸೋಲ್ ಕಾಣ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಸೋಲ್ ಕಾಣಬೇಕು ಅಂದ್ರೆ ಈ ಚಕ್ರ ಆಕ್ಟಿವೇಟ್ ಆಗಬೇಕು. ಚಕ್ರ ಓಪನ್ ಅಪ್ ಆತಂದ್ರೆ ನಮಗೆ ಅವ್ನು ನೋಡೋದು ಹಿಂಗೆ ಆಗ್ತಾ ಮುಂದೆ ಅಂತ ಗೊತ್ತಾಗುತ್ತೆ. ಅದು ಫೇಸ್ ರೀಡಿಂಗು. ಯಾಕೆ ರಜನಿಕಾಂತ್ ಹೇಳಿದ್ರು, ರಜನಿಕಾಂತ್ ಯಾರೋ ಬೆಳಿದ್ದ ಬಸ್ಸಲ್ಲಿ ಕಾಂಟ್ರಾಕ್ಟ್ ಮಾಡ್ತಾರೆ, ನೀನು ಪ್ರಧಾನಿ ಆಗ್ತೀಯ ಅಂತ. ಯಾರು ದೇವೇಗೌಡಗೆ ಹೇಳಿದ್ರು. ದೇವೇಗೌಡಗೆ ಪ್ರಧಾನಿ ಆಗ್ತೇ ಅಂತ 30 ವರ್ಷ ಹಿಂದೆ ಹೇಳಿದರು, 7 ವರ್ಷ ಪ್ರಧಾನಿ ಆದರು. ಯಾರಿಗೆ ಗೊತ್ತು ಆಗ್ತದೆ ಅಂತ ಅವರು? ಅವ್ರಿಗೆ ಚಕ್ರ ಆಕ್ಟಿವೇಟ್ ಆಗಿರುತ್ತೆ. ಈಗ ರಜನಿಕಾಂತ್ ಎಷ್ಟು ಧ್ಯಾನ ಇದು ಮಾಡ್ತಾರೆ, ಯಾಕೆಂದ್ರೆ ಈಗ ಮೋದಿ ಅವರು, ಅವ್ರಿಗೆಲ್ಲ ಚಕ್ರ ಆಕ್ಟಿವೇಟ್ ಆಗಿದ್ದಾವೆ. ಹಾಗಾಗಿ ಈ ಚಕ್ರಗಳು ಆಕ್ಟಿವೇಟ್ ಆದ್ರೆ ನಾವು ಏನ್ ಬೇಕಾದ್ರೂ ಸಾಧನೆನ ಮಾಡ್ಬೋದು. ಈ ಸಹಸ್ರ ಚಕ್ರ ವ್ಯಕ್ತಿ ವೀಕ್ ಆದ್ರೆ ಸ್ಟ್ರೋಕ್ ಹೊಡೆಯುತ್ತೆ. ಏನಕ್ಕೆ ಅಂದ್ರೆ ನಮ್ಮ ಲೆಫ್ಟ್ ಬ್ರೈನ್ ಬಂದು ರೈಟ್ ಸೈಡ್ ಬಾಡಿ ಕಂಟ್ರೋಲ್ ಮಾಡುತ್ತೆ, ರೈಟ್ ಬ್ರೈನ್ ಬಂದು ಲೆಫ್ಟ್ ಸೈಡ್ ಬಾಡಿ. ಇಲ್ಲಿ ಕ್ರಾಸ್ ಆಗಿದೆ ನರ್ವಸ್ ಎಕ್ಸ್ ಹಿಂದ್ಗಡೆ. ಹಾಗಾಗಿ ಈ ಸೈಡ್ ಬಂದು ಇದು ಕಂಟ್ರೋಲ್ ಮಾಡುತ್ತೆ, ಈ ಸೈಡ್ ಬಂದು ಬ್ರೈನು ಈ ಕಡೆ ಮಾಡುತ್ತೆ. ಈಗ ಯಾವ್ದಾದ್ರು ಒಂದು ನರದಲ್ಲಿ ರಕ್ತ ಏರ್ಪಟ್ರೆ ಆ ಸೈಡಿಗೆ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಹೋಗಲ್ಲ, ಆಗ ಪಾರ್ಶ್ವವಾಯು ಸ್ಟ್ರೋಕ್ ಹೊಡೆಯೋ ಕಾರಣ ಇದೇನೆ. ಹಾಗಾಗಿ ಈ ಚಕ್ರ ವೀಕ್ ಇದ್ರೆ ಮೆಂಟಲ್ ಇಲ್ನೆಸ್ ಆಗುತ್ತೆ, ಸ್ಟ್ರೋಕ್ ಹೊಡೆಯೋ ಕಾರಣ ಈ ಚಕ್ರ. ಆಗ ಈ ಚಕ್ರ ಆಕ್ಟಿವೇಟ್ ಆದ್ರೆ ನೀವು ಜೀವನದಲ್ಲೂ ನಿಮಗೆ ಸ್ಟ್ರೋಕ್ ಹೊಡೆಯಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಈ ಚಕ್ರ 2 ಚಕ್ರ ಡೈಲಿ ಚಾರ್ಜ್ ಮಾಡ್ಕೊಂಡ್ರೆ, ಈ 2 ಚಕ್ರ ಚಾರ್ಜ್ ಮಾಡ್ಕೊಂಡ್ರೆ ನಮ್ಮಲ್ಲಿ ರಕ್ತ ಸಂಚಲನೆ ನಮ್ಮ ಎಲ್ಲ ನರ್ವಸಲ್ಲಿ ಸರಿಯಾಗುತ್ತೆ. 72,000 ನಾಡಿ ಇದೆ. ಎಷ್ಟು? 72,000 ನರ್ವಸ್ ಸಿಸ್ಟಮ್ಸ್ ಇದೆ ನಮ್ಮ ಬಾಡಿನಲ್ಲಿ. ಎಲ್ಲಾ ಚಕ್ರಕ್ಕೂ ಎನರ್ಜಿ, ಎಲ್ಲಾ ನರನಾಡಿಗೂ ಎನರ್ಜಿ ಹೋಗ್ಬೇಕು ಅಂದ್ರೆ ನಮ್ಗೆ ಸಹಸ್ರ ಚಕ್ರ, ಆಗ್ನ ಚಕ್ರ ಡೈಲಿ ನಾವು ಎನರ್ಟೈಸ್ ಮಾಡ್ಕೊಂಡು ಕರೆಕ್ಟಾಗಿ ಎನರ್ಜಿ ಬಂತು ಅಂದ್ರೆ ನಮ್ಮಲ್ಲಿ ರಕ್ತ ಸಂಚಲನ ಸರಿಯಾಗಿ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆದಾಗ ಎಲ್ಲ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡುತ್ತೆ. ಎಲ್ಲ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮೆಲ್ಲ ಕಾಯಿಲೆಗಳೆಲ್ಲ ಎಕ್ಸಿಟ್ ಆಗ್ತವೆ. ಅದ್ರ ಜೊತೆಗೆ ನಾವು ನಮ್ಮ ಕರ್ಮಗಳು ಸಹ ಸುಟ್ಕೊಂಡಂಗೆ ಆಗುತ್ತೆ, ನಮ್ಮ ದೇಹದಲ್ಲಿ ಇಂಪ್ರೂವ್ ಆತ್ಮಶಕ್ತಿನ ವೃದ್ಧಿ ಮಾಡ್ಕೊಂಡಂಗೂ ಆಗುತ್ತೆ. ಈಗ 7 ಚಕ್ರಗಳು ಈ ರೀತಿ ನಮಗೆ ಕೆಲಸ ಮಾಡುತ್ತೆ. ಧನ್ಯವಾದಗಳು.